ನಮಸ್ತೆ, ನನ್ನ ಹೆಸರು ಅಜಿತ್ ಅಂತೇಳಿ. ನಮ್ಮದು ಬನ್ನೂರು ಹೋಬಳಿ ಟಿ ನರಸೀಪುರ ತಾಲೂಕು ಹನುಮನಾಳು ಗ್ರಾಮ. ನಮ್ಮದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಒಂದು 12 ವರ್ಷ ಸರ್ವಿಸ್ ಮಾಡಿದ್ದೀವಿ ಸರ್. ಇಂಡಸ್ಟ್ರಿಯಲ್ ಸರ್ವಿಸ್ ಮಾಡಿದ್ದೀವಿ. ಪ್ರೊಡಕ್ಷನ್ ಇಂಜಿನಿಯರು, ಡಿಸೈನ್ ಇಂಜಿನಿಯರ್ ಆಗಿ ಸರ್ವಿಸ್ ಮಾಡಿದ್ಮೇಲೆ ಇದು ಜೊತೆಗೆ ಅಲ್ಲಿ ತುಂಬ ಪ್ರೆಷರಲ್ಲಿ ವರ್ಕ್ ಮಾಡ್ತಾ ಹೋಗೋದಾಗುತ್ತೆ. ಅದ್ರ ಜೊತೆಗೆ ಫ್ಯಾಸಿವ್ ಇನ್ಕಮ್ ಥರ ನಾವು ಪೌಲ್ಟ್ರಿ ಫಾರಮ್ ಒಂದು ಮಾಡ್ಕೊಂಡಿದ್ದೆ 2016ರಲ್ಲಿ. ನಾನು ಕೆಲಸ ಬಿಟ್ಟಿದ್ದು 2001ರಲ್ಲಿ. ಅದ್ರ ಜೊತೆಗೆ ನಾನು ಶ್ರೀಗಂಧ, ರಕ್ತಚಂದನ, ನಮ್ಮ ಮನೆಗೆ ಏನು ಬೇಕೋ ಅದನ್ನು ಸಾವಯವದಲ್ಲಿ ಬೆಳೆದು ತಿನ್ನುವಂಥದ್ದು ಎಷ್ಟು ಐಟಮ್ನ ಲಿಸ್ಟ್ ಔಟ್ ಮಾಡ್ಬೋದು ಅಷ್ಟನ್ನು ನಾನು ಕ್ರಾಪ್ಗಳನ್ನ ಇಂಡಿವಿಜುವಲ್ ಆಗಿ ಹಾಕ್ಕೊಂಡು ಪಾರ್ಟ್ ಬೈ ಪಾರ್ಟು ಎಲ್ಲ ಜಮೀನುಗಳಲ್ಲೂ ಹಾಕೋತಾ ಬಂದಿದ್ದೀನಿ. ಈಗ ನೀವು ಇಲ್ಲಿ ಒಂದು ಪೌಲ್ಟ್ರಿ ಫಾರಮ್ 230 ಅಡಿ ಶೆಡ್ ಇದೆ. ಇದು 2016ರಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ಇದ್ದಾಗಲೇ ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಒಂದು ಫ್ಯಾಸಿವ್ ಇನ್ಕಮ್ಗೋಸ್ಕರ ಹಳ್ಳಿಗಳಲ್ಲಿ ಒಂದು 2-3 ಥರ ಇನ್ಕಮ್ ಬಂದರೆ ಅವರು ಸ್ಟೇಬಲ್ ಆಗಿ ಇರ್ಬೋದು. ಯಾಕಂದರೆ ಬೇಸಿಕಲಿ ನಮಗೆ ಸಾಕಷ್ಟು ಜಮೀನಿಲ್ಲ ಸರ್. ಎಲ್ಲ ಪೀಸ್ ಜಮೀನುಗಳು, ಒಂದೇ ಕಡೆ ಇಲ್ಲ. ಈಗ 3 ಎಕರೆ ಇದೆ. 3 ಎಕರೆಲಿ ಒಂದು ಪಾರ್ಟು ಗಾಣ ಇಟ್ಟಿದ್ದೀವಿ, ಅದರಲ್ಲಿ ಒಂದು ಪಾರ್ಟು ಈ ಪೌಲ್ಟ್ರಿ ಫಾರಮ್ 230 ಅಡಿ ಸೆಟ್ ಮಾಡ್ಕೊಂಡಿದ್ದೀವಿ. 4,500 ಕೋಳಿ ಮೇಯ್ತದೆ. ಇದು 18 ದಿನದ ಕೋಳಿ. ಈಗ ಆವರೇಜ್ ನಮಗೆ 40 ದಿವಸಕ್ಕೆ ನಮಗೆ ಒಂದು 80ರಿಂದ 1 ಲಕ್ಷ ಹತ್ರ ಅಚೀವ್ ಮಾಡ್ಬೋದು ಸರ್. ಇದಕ್ಕೆ ನಮಗೆ 1 kgಗೆ ಇಷ್ಟು ಅಂತ ಕೊಡ್ತಾರೆ, ಕಂಪ್ನಿಗೆ ಟೈ ಅಪ್ ಆಗಿರೋದ್ರಿಂದಾಗಿ. ನೆಕ್ಸ್ಟ್ ಅದಾದಮೇಲೆ ಇದ್ರ ಪಕ್ಕದಲ್ಲಿ ಒಂದು 50 ಮೀಟರ್ ಡಿಸ್ಟೆನ್ಸಲ್ಲಿ ಎತ್ತಿನ ಗಾಣ ಇದೆ. ಇದು ಎಲ್ಲ ಸೇರಿ ಒಂದು ಎಕರೆ ಫ್ಲ್ಯಾಟ್ ಸರ್ ಇದೆಲ್ಲ. ಈ 1 ಎಕರೆ ಫ್ಲ್ಯಾಟಲ್ಲಿ ಒಂದು ಶ್ರೀಗಂಧ ಒಂದು 20ರಿಂದ 30 ಗಿಡ ಇದೆ. ರಕ್ತಚಂದನ ಒಂದು 8ರಿಂದ 10 ಗಿಡ ಇದೆ. ಮತ್ತು ಹೆಬ್ಬೇವು, ಸಿಲ್ವರು ಮತ್ತು ಟೀಕು ಒಂದು 30ರಿಂದ 40 ಗಿಡ ಇದೆ. ಒಂದು ತೆಂಗು ಒಂದು 8ರಿಂದ 10 ಗಿಡ ಇದೆ ಸರ್. ಸೀಬೆ ಒಂದು 40 ಗಿಡ ಇದೆ ಸರ್. ನಿಂಬೆ ಒಂದು 30 ಗಿಡ ಇದೆ ಸರ್. ಅದು ಇಲ್ಲಿ ಒಂದು 10 ಹಾಕಿದ್ದೀನಿ, ಮೇಲ್ಗಡೆ ಒಂದು ಸ್ವಲ್ಪ ಇದೆ ಸರ್. ನುಗ್ಗೆ ಒಂದು 10 ಇದೆ. ಬೇರೆ ಕಡೆನೂ ಬೇರೆ ಥರದ್ದು ಹಾಕಿದ್ದೀವಿ ಸರ್. ಅಂದರೆ ಸಮಗ್ರವಾಗಿ ಈಗ ನಾವು ಹೊರಗಡೆ ಎಲ್ಲೂ ಕೊಂಡುವಂಥದ್ದು ಇರಬಾರ್ದು. ಆ ಥರ ಆಪ್ಷನ್ನಲ್ಲಿ ಮರ ಮುಟ್ಟುವಾಗಲಿ ಅಥವಾ ಔಷಧಿ ಗಿಡಗಳದ್ದಾಗಲಿ ಅಥವಾ ಹಣ್ಣಿನ ಗಿಡಗಳಾಗಲಿ. ಈಗ ಸೀಬೆ 2 ಥರದ್ದು ಸೀಬೆ ಇದೆ. ಇದು ನಮಗೆ ಡಿಸೆಂಬರ್, ನವಂಬರ್ ಬಿಟ್ಟರೆ, ಜನವರಿ ಬಿಟ್ಟರೆ ಇನ್ನು ಉಳಿದಿದ್ದ ಟೈಮಲ್ಲಿ ಎಲ್ಲ ಟೈಮಲ್ಲೂ ನಮಗೆ ಸೀಬೆ ಹಣ್ಣು ಸಿಗುತ್ತೆ. ಆ ಥರ ಇದು ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡಿದ್ದೀವಿ ಸರ್. ಅದರ ಜೊತೆಗೆ ಒಂದು ಎರೆಹುಳ ಘಟಕನೂ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಮಗೆ ಒಂದು 2 ಟನ್ ಗೊಬ್ಬರ ಸಿಗುತ್ತೆ ಸರ್ ವರ್ಷಕ್ಕೆ. ಸರ್ ಇದು 15 ಅಡಿ ಉದ್ದ ಮತ್ತು 8 ಅಡಿ ಅಗಲ ಇದೆ. ಈ ಒಂದೊಂದು ಚೇಂಬರು 4 ಫೂಟ್ ಇದೆ ಸರ್. ಇದರಲ್ಲಿ ನಾವು ಈ ಹಸುಗಳದ್ದು ಏನು ಸಗಣಿ ಬರುತ್ತೆ, ಒಂದು ಲೇಯರ್ ಹಾಕಿದ್ಮೇಲೆ ನೆಕ್ಸ್ಟ್ ಕಸ ಏನು ಡ್ರೈ ಕಸ ಇರುತ್ತೆ ಅದನ್ನು ಒಂದು ಲೇಯರ್ ಹಾಕಿ, ಮತ್ತೆ ಸಗಣಿ ಹಾಕಿ ಒಂದು ಲೇಯರು. ಈ ಥರ ತ್ಯಾಜ್ಯಗಳು ಏನು ಅನ್ವಾಂಟೆಡ್ ಇರುತ್ತೆ ಅದೆಲ್ಲನೂ ಇಲ್ಲಿ ಹಾಕಿ ಎರೆಹುಳ ಬಿಟ್ಟಿರ್ತೀವಿ ಸರ್. ಈ ಎರೆಹುಳಗಳೆಲ್ಲ ಇದನ್ನು ಮಾಸ್ನ ರೆಡ್ಯೂಸ್ ಮಾಡ್ಕೊತಾ ಹೋಗಿ ಅದಕ್ಕೆ ನೀರು ಮೇಂಟೈನ್ ಮಾಡಿದ್ರೆ ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತವೆ. ಇದು ಉತ್ಕೃಷ್ಟವಾದ ಗೊಬ್ಬರ ಇರುತ್ತೆ. ಇದು ನಮ್ಮ ಮನೆ ಬಳಕೆಗೆ ಮತ್ತು ನಮ್ಮ ಜಮೀನಿಗೆ ಅಂದ್ಬಿಟ್ಟು ಸಾವಯವವಾಗಿ ತುಂಬ ಹೆಲ್ತಿಯಾಗಿರುತ್ತೆ ಸರ್. ಈಗ ಇದೆಲ್ಲ ಹಾಕ್ತಾ ಇದೀವಿ ಅಲ್ಲ, ಇಷ್ಟು ಹಾಕಿದ್ದು ಈಗ ಫುಲ್ ಇದು ಎಲ್ಲ ವಿಘಟನೆ ಮಾಡಿ ಈ ಲೆವೆಲ್ಗೆ ಬಂತು. ಈ ಲೆವೆಲ್ಗೆ ಬಂದಾದಮೇಲೆ ಮತ್ತೆ ನಾವು ಇದಕ್ಕೆ ಇದನ್ನ ಡ್ರೈ ಮತ್ತು ಘನತ್ಯಾಜ್ಯ ಮತ್ತು ಇದ್ದುದು ಒಣಹುಲ್ಲು ಮತ್ತು ಅದು ಸಗಣಿ ಎಲ್ಲ ಹಾಕಿ ಒಂದು ಸ್ವಲ್ಪ ಇದು ಏನಂದರೆ ಫುಲ್ ಡ್ರೈ ಆಗಿಬಿಟ್ರೆ ಆ ಹುಳಗಳೆಲ್ಲ ಸತ್ತೋಗ್ಬಿಡ್ತವೆ. ಅದನ್ನು ಮಾಯಿಶ್ಚರ್ನ ಮೇಂಟೈನ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಹಾಕ್ತೀವಿ. ಆವಾಗ ಅದು ಹೈಟ್ ಆಯಿತು ಅಂತ ಅಂದಾಗ ಮತ್ತೆ ಇದಕ್ಕೆ ಹಾಕ್ತೀವಿ. ಎಷ್ಟು ಆಮೇಲೆ ಹುಳುಗಳ್ನು ಅಷ್ಟೇ, ಹುಳಗಳು ಕೇಳ್ಕೊಬಂದವ್ರಿಗೆ 1 kg 2 kg ಕೊಡ್ತೀವಿ. ಸೊ ಅದ್ರ ಜೊತೆಗೆ ಇದು ಗೊಬ್ಬರದ್ದು ಅಂತಂದರೆ ನಾವು ಕಮರ್ಷಿಯಲ್ ಆಗಿ ಮಾಡಿಲ್ಲ. ಸೊ ಇದು ನಮ್ಮ ಇದಕ್ಕೆ ತೋಟಕ್ಕೆ ಮತ್ತು ಜಮೀನುಗಳಿಗೆ ಹಾಕ್ಕೋತೀವಿ ಸರ್. ಇದು ನನಗೆ ಅವರೇಜ್ ಒಂದು 2 ಟನ್ನು ತನಕ ಸಿಗುತ್ತೆ ಸರ್. ವರ್ಷಕ್ಕೆ 2 ಟನ್ ಅಷ್ಟು ಈ ಗೊಬ್ಬರ ಸಿಗುತ್ತೆ. ಇದರಿಂದ ನನಗೆ ಅಲ್ಲಿ ಗಿಡಗಳು ಇದೆ ಮೇಲ್ಗಡೆ, ನಾವು ಅವಕ್ಕೆಲ್ಲ ಇದನ್ನ ಬಳಸ್ಕೋತೀವಿ ಸರ್. ಸೊಪ್ಪುಗಳು ಬೆಳೆಯೋಕ್ಕೆ ಮತ್ತು ಪಪ್ಪಾಯ ಬೆಳೆಯೋಕ್ಕೆ ಇದಕ್ಕೆಲ್ಲ ಬಳಸ್ಕೋತೀವಿ ಸರ್.
ನುಗ್ಗೆ ಇದಕ್ಕೆಲ್ಲ ಹಾಕೋತೀವಿ ಸರ್. ಇಲ್ಲಿಗೆ ಬರಲಿಕ್ಕೆ ಏನಂದರೆ, ಈಗ ನಮ್ಮದು ಇಂಡಸ್ಟ್ರಿಯಲ್ ಲೈಫ್ ಆಗೋದ್ರೆ ಬರೀ ತಿನ್ನೋದು, ಅದು ಹೊರಗಡೆ ಮಾಡೋದು ಮತ್ತು ಇವೆಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಕೊಡೋಕ್ಕಾಗಲ್ಲ. ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಅವಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ಆಮೇಲೆ ಕ್ವಾಲಿಟಿ ಫುಡ್ಡನ್ನು ನಾವು ಎಲ್ಲೂ ಸಿಗೋಕ್ಕೆ ಕಷ್ಟ ಆಗ್ತದೆ. ಮತ್ತು ಸರ್ವೀಸ್ಗೆ ಹೋದಾಗ, ಹೊರಗಡೆ ಹೋದಾಗ ಅಲ್ಲಿ ಒಳ್ಳೆ ಫುಡ್ಗಳು ಸಿಗಲ್ಲ. ಇದರಲ್ಲಿ ನಮಗೆ ಬಾಡಿ ಎಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ರೋಗಗಳೆಲ್ಲ ಬಾಧೆ ಬರುತ್ತೆ. ಅದ್ರದ್ದು ಜೊತೆಗೆ ನಮಗೆ ಇನ್ಸ್ಪಿರೇಷನ್ನು ಫಸ್ಟ್ ಇಲ್ಲಿ ಬರಲಿಕ್ಕೆ ರಾಜೀವ್ ದೀಕ್ಷಿತ್ ಅವರು ಸರ್. ಅದ್ರ ಜೊತೆಗೆ ಕಾದರ್ವಳ್ಳಿ ಅವರು ಆಹಾರದ ಬಗ್ಗೆ ತುಂಬ ನಾಲೆಡ್ಜ್ ಪರ್ಸನ್ನು. ಅವರು ನಮ್ಮ ಆಹಾರದಲ್ಲಿ ಕರೆಕ್ಟಾಗಿತ್ತು ಅಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ರು. ಅವಕ್ಕೆ ಮೂಲ ಹುಡ್ಕೊಳ್ತಾ ಹೋದಾಗ, ರೂಟ್ ಕಾಸ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಫುಡ್ಡಿಂದ ಇರ್ತಕ್ಕಂಥದ್ದು ನ್ಯಾಚುರಲ್ ಏನು ದೇಸಿ ತಳಿಗಳಿದ್ದೋ ಅಲ್ಲಿಗೆ ಬರಬೇಕು, ದೇಸಿ ಪದ್ಧತಿಗಳಿಗೆ ಬರಬೇಕು. ಈಗ ಟೂತ್ ಪೇಸ್ಟಲ್ಲಿ ತುಂಬ ಥರದ್ದು ಬೇರೆ ಬೇರೆ ಕಾರ್ಸನಿಜನಿಕ್ ಇರ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಅದ್ರ ಬದಲಾಗಿ ಹಲ್ಪುಡಿ ಬಳಸೋದನ್ನು ನಾನು ಕಲಿತೆ. ಹಾಗೆಯೇ ನಾವು ಈಗ ಹಳ್ಳಿಗಳಲ್ಲೂ ನಮ್ಮಿಂದಾಗಿ ಒಂದು 100 ಜನ ಚೇಂಜಸ್ ಆಗಿ ಈಗ ಹಲ್ಪುಡಿ ಬಳಸ್ತಾ ಇದ್ದಾರೆ. ಮತ್ತು ನುಗ್ಗೆ ಸೊಪ್ಪು ಪೌಡ್ರು ಮಾಡ್ತೀವಿ, ಆ ಪೌಡ್ರನ್ನ ಬಳಸ್ತಾ ಇದ್ದಾರೆ. ಈಗ ಗಾಣದ ಎಣ್ಣೆಗಳು ಬಳಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಷ್ಟು ನಮ್ಮ ಕೈಲಾಗುತ್ತೆ ಅದನ್ನು ಸಾವಯವ ವಸ್ತುಗಳನ್ನ ಪ್ರೊಡಕ್ಷನ್ ಮಾಡ್ತೀವಿ. ಅದನ್ನು ನಾವು ತಿಂತೀವಿ. ತಿನ್ನೋದು ಉಳಿದದ್ದು ನಾವು ಇಲ್ಲಿ ಬರ್ತಕ್ಕಂಥ ರೈತರುಗಳಿಗೆ, ಕಸ್ಟಮರ್ಗಳಿಗೆ ಮತ್ತು ಸಿಟಿಲಿರೋರು ಬಂದಂಥವರು ಅವರೇ ಪಪ್ಪಾಯ ಮತ್ತು ಹಣ್ಣು ಮತ್ತು ತರಕಾರಿ ಏನು ಸಿಕ್ಕಿದ್ರೂ ಅದನ್ನು ತಗೊಂಡೋಗ್ತಾರೆ. ಅದ್ರದ್ದು ಜೊತೆಗೆ ನಮ್ಮ ಕನಸು ಏನಂತ ಅಂದರೆ, ಈಗ ಈಗ ಏನು ಎಕ್ಸಿಸ್ಟಿಂಗ್ ಇದೆ ಇದನ್ನ ಇಂಪ್ರೂವ್ ಮಾಡ್ಕೋತಾ ಯಾವುದು ಒಳ್ಳೆ ಟೆಕ್ನಾಲಜಿಗಳು ಬರ್ತದೆ ಅದನ್ನು ಜೊತೆಗೆ ನಾವು ಎಷ್ಟನ್ನ ಯೂಸ್ ಮಾಡ್ಕೋಬೇಕು, ಎಷ್ಟನ್ನ ನಾವು ಹಳೆ ಕಾಲದ ಪದ್ಧತಿನ ಅಡಾಪ್ಟ್ ಮಾಡ್ಕೊಳ್ಳೋವಂಥದ್ದನ್ನು ನಾವು ಅದನ್ನು ಜನಗಳಲ್ಲಿ ಅವೇರ್ನೆಸ್ ತರಿಸೋದೇ ನಮ್ಮದು ಮೇಯ್ನು ಧ್ಯೇಯ ಇರುತ್ತೆ ಸರ್. ಕಾದರ್ವಳ್ಳಿ ಅವರು ಏನು ಹೇಳಿದ್ದಾರೆ ಅದನ್ನ ಈಗ ಅವಯ್ಯ ಹೇಳ್ತಾನೆ, 30-40 ವರ್ಷದಿಂದಲೂ ಹೇಳ್ತಾ ಇದ್ದಾನೆ. ಇಲ್ಲಿವರೆಗೂ 1% ಜನ ಯಾರು ಸ್ಟ್ರಿಕ್ಟಾಗಿ ಅವ್ರು ಹೇಳಿದ್ನ ಫಾಲೋ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ತಾರೆ. ಆಮೇಲೆ ಎಲ್ಲ ಥರದ್ದು ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡ್ಕೋತಾರೆ, ಎಲ್ಲ ಥರದ ಕಾಳುಗಳನ್ನ ಮಿಕ್ಸ್ ಮಾಡ್ಕೋತಾರೆ. ಇದು 2 ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಕೊ ಕುಡಿಯುವಂಥದ್ದು ಸಿರಿಧಾನ್ಯ ಇಂಡಿವಿಜುವಲ್ ಆಗಿ 2-3 ದಿನ. ಇವರು ಎಲ್ಲ ಥರದ್ದು 20 ಥರದ್ದು ಧಾನ್ಯ ಹಾಕಿದ್ರೆ ಯಾವ ಮೂಲೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ದ್ಯಾವ್ದು ಹೋಗುತ್ತೆ ಸರ್? ಯಾವುದೂ ಹೋಗಲ್ಲ. ಈಗ ಒಂದು ಬೆಟ್ಟನ ಒಂದೇ ಸಾರಿಗೆ ಹತ್ತಿದ್ರೆ ಕಂಪ್ಲೀಟ್ ಮಾಡ್ತೀವಿ. ಅದು ಸುಮ್ಮನೆ 5 ಸ್ಟೆಪ್ ಹತ್ಬಿಟ್ಟು ಕೆಳಗಡೆ ಬಂದರೆ ಅದು ಕಂಪ್ಲೀಟ್ ಆಗಲ್ಲ. ಅದೇ ಥರನೇ ಒಂದು ಅಪ್ಲಿಕೇಶನ್ ವೈಸು ನರ್ವ್ ಸಿಸ್ಟಮ್ಗೆ ನವಣೆ ಹೆಲ್ಪ್ ಮಾಡುತ್ತೆ. ಅದು ನರ್ವ್ ಸಿಸ್ಟಮಲ್ಲಿ ಏನು ಡಿಫಿಕಲ್ಟೀಸ್ ಇದೆ, ಆಮೇಲೆ ಡಿಸೀಸ್ ಇದೆ, ಅದೆಲ್ಲ ಕ್ಲೀನ್ ಮಾಡೋದು ನವಣೆ. ಶ್ವಾಸಕೋಶದ್ದು ಇವೆಲ್ಲ ಕ್ಲೀನ್ ಮಾಡುತ್ತೆ ಅದು ನರ್ವ್ ಸಿಸ್ಟಮ್ ಟೋಟಲಿ, ಬ್ರೈನಿಂದ ಹಿಡಿದು ಕೆಳಗೆ ತನಕನೂ ನವಣೆ ಹೆಲ್ಪ್ ಮಾಡುತ್ತೆ. ಇನ್ನು ಕೊರಲೆ ಬಂದು ಇದು ಏನು ನಾವು ಅನ್ನನಾಳದಿಂದ ಹಿಡಿದು ಗುದದ್ವಾರದ ತನಕನೂ ಅದು ಕ್ಲೀನ್ ಮಾಡುವಂಥದ್ದು ಕೊರಲೆ. ಆಮೇಲೆ ಊದಲು ಬಂದು ಈಗ ಸಾಫ್ಟ್ ಪಾರ್ಟ್ಸ್ಗಳಂತ ಒಳಗಡೆ ಇರ್ತವೆ, ಆ ಸಾಫ್ಟ್ ಪಾರ್ಟ್ಸ್ಗಳನ್ನ ಕ್ಲೀನ್ ಮಾಡುವಂಥದ್ದು. ಲೈಕ್ ಈಗ ಎಣ್ಣೆ ಹೊಡೆದು ಲಿಕ್ಕರ್ ಎಲ್ಲ ಹೊಡೆದು ಲಿವರ್ ಎಲ್ಲ ಹಾಳಾಗೋಗಿರುತ್ತೆ, ಅದನ್ನು ರೀಜೆನರೇಟ್ ಮಾಡಬೇಕು ಅಂತ ಅಂದರೆ ಅದು ಫುಲ್ ಕಂಪ್ಲೀಟು ಆ ಲಿವರ್ ಎಲ್ಲನೂ ಹೊಸ್ದಾಗಿ ಮಾಡಿಫೈ ಮಾಡಿಕೊಡ್ತಾ ಇದು ಊದಲು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಕಿಡ್ನಿದು ಮತ್ತು ಲಿವರು ಸಣ್ಣ ಪುಟ್ಟ ಸಾಫ್ಟ್ ಪಾರ್ಟ್ಸ್ಗಳು ಇದೆಲ್ಲ ರಿಪೇರಿ ಮಾಡ್ಕೊತಾ ಬರುತ್ತೆ. ಡಯಾಲಿಸಿಸ್ಗೆ ತುಂಬ ಅದ್ಭುತವಾದಂಥ ಅಂಬಲಿ ಅಂದರೆ ಕಿಡ್ನಿ ಅಪ್ಲಿಕೇಶನಲ್ಲಿ, ಅದು ಲಿವರ್ ಅಪ್ಲಿಕೇಶನಲ್ಲಿ ಊದಲು ಅದು ಒಳ್ಳೆ ಕೆಲಸ ಮಾಡುತ್ತೆ. ಅದನ್ನು ಇಂಗ್ಲೀಷಲ್ಲಿ ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಅಂತಾರೆ. ಇನ್ನು ಲಿಟ್ಲ್ ಮಿಲ್ಲೆಟ್ಟು ಮತ್ತು ಅಥವಾ ಯಾವುದು ಸಾಮೆ ಅಂತ ಬರುತ್ತೆ. ಈ ಸಾಮೆ ಇದು ಬಂಜೆತನ ಮತ್ತು PCOD, ಥೈರಾಯ್ಡ್ ಈ ಥರದವು ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಮೈಕ್ರೋಬೆಲ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್, ಗಟ್ ಇಂಬ್ಯಾಲೆನ್ಸ್ ಅಂತ ಒಂದು 3-4 ಥರ ಬ್ಯಾಲೆನ್ಸ್ಗಳನ್ನ ಇದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಸಾಮೆ ಇದು ಮಾಡುತ್ತೆ. ಇದು ಮಕ್ಕಳಾಗದೇ ಇರೋವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಸರ್ ಈ ಸಾಮೆ ಬಂದು. ಅದು ಬಿಟ್ಟರೆ ನವಣೆ, ಸಾಮೆ, ಊದಲು, ಕೊರಲೆ ಮತ್ತು ಆರ್ಕ ಅಂತ ಬರುತ್ತೆ. ಇವು 5 ಪಾಸಿಟಿವ್ ಮಿಲ್ಲೆಟ್ಸ್ ಅಂತಾರೆ.
ಇನ್ನು ಆರ್ಕ ಇದು ರಕ್ತನ ತೆಳು ಮಾಡೋದು. ಈಗ ಬಿ ಪಿ ಬಂತು ಅಂತಂತಾರೆ. ಈಗ ನಾವು ಶುಗರ್ ಕಂಟೆಂಟ್ ಜಾಸ್ತಿ ಹೋದಂಗೆ ರಕ್ತನೂ ಗಟ್ಟಿ ಆಗ್ತಾ ಹೋಗುತ್ತೆ. ಲೈಕ್ ಈಗ ಸಕ್ಕರೆ ಪಾಕನ ನಾವು ನೀರಿಗೆ ಹಾಕಿ ಡಿಸಾಲ್ವ್ ಮಾಡಿದಾಗ ಅದು ಗಟ್ಟಿ ಆಗ್ತಾ ಹೋಗುತ್ತಲ್ಲ, ಅದೇ ಥರನೇ ಬ್ಲಡ್ಡು ತಿಕ್ಕಾಗ ಹೋಗುತ್ತೆ. ಅದನ್ನ ನಾವು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಬೇರೆ ಬೇರೆದು ತಿನ್ನರ್ಗಳ ಬ್ಲಡ್ ತಿನ್ನರ್ ಅಂತ ಟ್ಯಾಬ್ಲೆಟ್ಸ್ ಅವು ಇವು ಎಲ್ಲ ಏನೇನೋ ಯೂಸ್ ಮಾಡ್ತೀವಿ. ಅದ್ರ ಬದಲಾಗಿ ಈ ಆರ್ಕನೇ ನಿಯಮಿತವಾಗಿ ಮೂರು ದಿನ ಬಳಸ್ಕೊತಾ ಬಂದರೆ ಅದರ ರಕ್ತನ ತೆಳು ಮಾಡುತ್ತೆ. ಅದು ರಕ್ತ ತೆಳುವಾದಾಗ ಅದರಲ್ಲಿರೋ ಕಸ್ಮಲಗಳೆಲ್ಲನೂ ಆಚೆ ಹಾಕುತ್ತೆ. ಆಮೇಲೆ ಅದಾದಮೇಲೆ ಮೂಳೆ ಮಜ್ಜೆನ ಗಟ್ಟಿ ಮಾಡುತ್ತೆ. ಆ ಮೂಳೆ ಮಜ್ಜೆ ಗಟ್ಟಿ ಮಾಡೋಕ್ಕೆ ಇದು ಆರ್ಕ ತುಂಬ ಹೆಲ್ಪ್ ಮಾಡುತ್ತೆ. ಸುಮ್ಮನೆ ಈಗ ಕೋಳಿಗಳು ಮಾಂಸಗಳು ಅದು ಇದು ತಿನ್ನೋಕೆ ಹೇಳ್ತಾರಲ್ಲ, ಆ ಮೊಟ್ಟೆಗಳು ತಗೊಳ್ಳಿ ಅಂತ ಅಂತಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದು ಆರ್ಕ ಹೆಲ್ಪ್ ಮಾಡುತ್ತೆ ಸರ್. ಅದು ಏನಂದರೆ ಇಂಡಿವಿಜುವಲ್ ಆಗಿ ಎಲ್ಲ ಥರದ ಧಾನ್ಯಗಳನ್ನ ಸಪ್ರೇಟಾಗಿ ನಾಟಿ ತಳಿಗೆ ಯಾವುದೇ ಇದೇ ಆಗಲಿ ಅಂತ ಅಲ್ಲ, ಎಲ್ಲ ಥರದ್ದು ಅಕ್ಕಿ ಆಗಲಿ ರಾಗಿ ಆಗಲಿ ಬೇರೆ ಯಾವುದೇ ಆಗಲಿ, ಆದರೆ ಈ ರೋಗಗಳನ್ನ ಕ್ಯೂರ್ ಮಾಡುವಂಥ ಇದು ಏನಿದೆ ಅಂತಂದರೆ ಸಿರಿಧಾನ್ಯಗಳಲ್ಲಿ ಈ 5ಕ್ಕೂ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿದ್ದಾರೆ. ಬೇರೆವೆಲ್ಲನೂ ತಿನ್ಬೋದು, ರೋಗ ಇಲ್ಲದೆ ಇರೋರು ಎಲ್ಲನೂ ತಿನ್ಬೋದು, ವೈವಿಧ್ಯ ಥರ ತಿನ್ಬೋದು. ಆದರೆ ಈ ಹೈಬ್ರಿಡ್ ವಸ್ತುಗಳನ್ನ ತಿಂದರೆ ನಮ್ಮ ಹೊಟ್ಟೆಗೆ ಇಷ್ಟ ಇಲ್ಲ ಸರ್. ಈಗ ಆಮ್ಲಿಗಳು ಕುಡಿದ್ರೆ ಪಾಸಿಟಿವ್ ಮೈಕ್ರೋಬ್ಗಳು ಗಟ್ಟೆಲ್ತಿಂದ ಜಠರದಿಂದ ಕರಳು ತನಕನೂ ಇರೋದ್ರಿಂದ ಅವು ಖುಷಿಯಾಗಿರ್ತವೆ. ಅವು ಪ್ರಚೋದನೆ ಆದಾಗ ನಮಗೆ ಕೋಪ ಆಗಿ ಆ ಎಕ್ಸೈಟ್ಮೆಂಟಲ್ಲಿ ಯಾರಾದರೂ ಒಂದು ಥರ ಮಾತಾಡಿದ್ರೆ ಅದಕ್ಕೆ ಪ್ರತ್ಯುತ್ತರನ ನಾವು ಅದೇ ಥರನೇ ಕೊಡ್ತೀವಿ. ಅವು ಶಾಂತವಾಗಿತ್ತು ಅಂದರೆ, ಆ ಗಟ್ ಹೆಲ್ತಲ್ಲಿ ಬ್ಯಾಕ್ಟೀರಿಯಾ ಶಾಂತವಾಗಿತ್ತು ಅಂದರೆ ನಾವು ಕೂಲಾಗಿರ್ತೀವಿ, ಅಷ್ಟೇ ವ್ಯತ್ಯಾಸ, ಇನ್ನೇನು ಚೇಂಜಸ್ ಇರಲ್ಲ ಸರ್. ಅದ್ರ ಜೊತೆಗೆ ವೈವಿಧ್ಯವಾಗಿ ಈಗ ಸೊಪ್ಪು ಸದೆಗಳು ಇರ್ತದೆ. ಮತ್ತು ಅವರು ಸಪ್ತಪತ್ರ ಕಷಾಯಗಳು ಅಂತ ಹೇಳಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ಒಂದು 200 ಥರ ಕಷಾಯ ಇತ್ತು. ಈಗ ಅಷ್ಟು ಕಷಾಯಗಳನ್ನ ನಾವು ಒಂದು ವಾರಕ್ಕೆ 2 ದಿನ 3 ದಿನ ಈ ಥರ ಬಳಸ್ಕೊತಾ ಹೋದರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಜೊತೆಗೆ ಈಗ ಆ ಥರದ್ದು ಕಷಾಯಗಳು ಕುಡಿಯೋದ್ರಿಂದಾಗಿ ನಮಗೆ ಕೆಮ್ಮು ನೆಗಡಿ ಜ್ವರ ಈ ಥರದವು ಎಲ್ಲ ದೂರ ಮಾಡ್ಬೋದು. ಬಟ್ ವರ್ಷಕ್ಕೊಂದ್ಸಾರಿ ಬರುತ್ತೆ. ಬಟ್ ಇದು ಸಿವಿಯರ್ ಥರ ತುಂಬ ನಾವು ಹಾಸ್ಪಿಟ್ಲಿಗೆ ಹೋಗೋ ಲೆವೆಲ್ಗಂತೂ ಹೋಗಲ್ಲ. ನಾವು ಎನರ್ಜಿ ಲೆವೆಲ್ಲಿ ಎಲ್ಲನೂ ನೋಡಿಕೊಂಡ್ರೆ, ದೇಹ ಏನೇನು ಹೇಳುತ್ತೆ ಅದೆಲ್ಲ ಕೇಳ್ಕೊಂಡಿದ್ರೆ ಅದನ್ನು ನಾವು ಎನರ್ಜಿ ಲೆವೆಲ್ ಇದ್ದಾಗ ಅಷ್ಟು ಕಂಟ್ರೋಲ್ ಮಾಡ್ಬೋದು. ಫಿಸಿಕಲ್ ಲೆವೆಲ್ಲು ಕೆಮಿಕಲ್ ಲೆವೆಲ್ಗೆ ಹೋದಾಗ ಅದು ನಾವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ಅದನ್ನು ನಾವು ಅದು ಸೆಕೆಂಡ್ ಥರ್ಡ್ ಸ್ಟೇಜ್ ಅಂತ ಗೊತ್ತಾಗುತ್ತೆ ಸರ್. ಅದು